ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. SISಗೆ ಸ್ವಾಗತ. ಹಿಂದಿನ ಈ ವಿಡಿಯೋದಲ್ಲಿ ಹಿಂದಿನ ವರ್ಷದ KS ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರವನ್ನು ವಿವರಣೆಯೊಂದಿಗೆ ನೋಡೋಣ. ಇದು ಈ ಸರಣಿಯಲ್ಲಿ ಎರಡನೆಯ ವಿಡಿಯೋವಾಗಿದೆ. ಹಿಂದಿನ ಪ್ರಶ್ನೆ: ಕೆಳಗಿನ ಪಟ್ಟಿ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿಯಾದ ಹೊಂದಾಣಿಕೆಯಾಗುವ ಸಂಕೇತವನ್ನು ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ, ಅಂದರೆ ಹೊಂದಿಸಿ ಬರೆಯಿರಿ. ಎ. ಅರಬ್ಬರ ಸಿಂಧ್ ದಾಳಿ 1192, ಸೋಮನಾಥ ಲೂಟಿ 1206, ಎರಡನೇ ತರೈನ್ ಕದನ 712, ದೆಹಲಿ ಸುಲ್ತಾನ ಆಧಿಪತ್ಯ ಸ್ಥಾಪನೆ 1026. ಸಂಕೇತಗಳು ಎ, ಬಿ, ಸಿ, ಡಿ ಎಂದು 3 ವಿಭಾಗಗಳನ್ನು ನೀಡಿದ್ದಾರೆ. ಅದರಲ್ಲಿ ಸರಿಯಾದ ಸಂಕೇತ ಎ ಆಗಿರುತ್ತೆ. ಅಂದರೆ ಅರಬ್ಬರ ಸಿಂಧ್ ದಾಳಿ, ಅರಬ್ಬರು ಸಿಂಧ್ ಪ್ರದೇಶದ ಮೇಲೆ ದಾಳಿ ನಡೆಸಿದ ವರ್ಷ ಕ್ರಿಸ್ತಶಕ 712ರಲ್ಲಿ ನಡೆಸುತ್ತಾರೆ. ಸೋಮನಾಥ ದೇವಾಲಯದ ಮೇಲೆ ಲೂಟಿ ಮಾಡಿದ ವರ್ಷ ಕ್ರಿಸ್ತಶಕ 1026. ಎರಡನೆಯ ತರೈನ್ ಯುದ್ಧವು ನಡೆದ ವರ್ಷ ಕ್ರಿಸ್ತಶಕ 1192. ದೆಹಲಿ ಸುಲ್ತಾನರ ಆಧಿಪತ್ಯದ ಸ್ಥಾಪನೆ 1206. ಇಲ್ಲಿ ಕ್ರಿಸ್ತಶಕ 711ರಲ್ಲಿ ವಿಶ್ವದಾದ್ಯಂತ ಇಸ್ಲಾಂ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಅರಬ್ಬರು ಆರಂಭದಿಂದಲೂ ಪಶ್ಚಿಮ ಭಾರತದ ಸಂಪದ್ಭರಿತ ಬಂದರುಗಳ ಮೇಲೆ ಹಾಗೂ ವಾಯುವ್ಯ ಗಡಿ ಪ್ರದೇಶಗಳ ಮೇಲೆ ಕಣ್ಣಿಟ್ಟಿದ್ದರು ಎಂಬುದನ್ನು ನಾವು ಅಧ್ಯಯನ ಮಾಡುತ್ತೇವೆ. ಕ್ರಿಸ್ತಶಕ 712ರಲ್ಲಿ ಈ ಉದ್ದೇಶಕ್ಕಾಗಿ ಸಿಂಧ್ ಪ್ರದೇಶದ ಮೇಲೆ ಪ್ರಪ್ರಥಮವಾಗಿ ಅರಬ್ಬರು ದಾಳಿಯನ್ನು ಉಬೇದುಲ್ಲಾ ನೇತೃತ್ವದಲ್ಲಿ ಮಾಡುತ್ತಾರೆ ಹಾಗೂ ಈ ದಾಳಿಯು ವಿಫಲವಾಗುತ್ತದೆ. ಈ ದಾಳಿಯನ್ನು ಅಥವಾ ದಾಳಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂಥ ಉಬೇದುಲ್ಲನು ಮರಣ ಹೊಂದುತ್ತಾನೆ. ನಂತರ ಅಜಾಜನು ಸಿಂಧ್ ದಾಳಿಗೆ ಅವಶ್ಯಕ ಸೈನ್ಯವನ್ನು ಬೃಹತ್ತಾಗಿ ಸಂಘಟಿಸಿ ಆ ಶಕ್ತಿಯುತ ಸೈನ್ಯಕ್ಕೆ ತನ್ನ ಹಳೆಯ ಅಥವಾ ಯುವಕ ಉತ್ಸಾಹಿಯಾಗಿದ್ದ ಮೊಹಮ್ಮದ್ ಬಿನ್ ಕಾಸಿಮನ್ನು ದಂಡನಾಯಕನಾಗಿ ನೇಮಿಸಿ ಕ್ರಿಸ್ತಶಕ 712ರಲ್ಲಿ ಮತ್ತೊಂದು ದಾಳಿಗೆ ಕಳುಹಿಸುತ್ತಾನೆ. ಹೀಗೆ ಅರಬ್ಬರು ಸಿಂಧ್ ಪ್ರದೇಶದ ಮೇಲೆ ಕ್ರಿಸ್ತಶಕ 711 ಮತ್ತು 712ರಲ್ಲಿ ದಾಳಿಯನ್ನು ನಡೆಸುತ್ತಾರೆ. ಎರಡನೆಯ ಆಯ್ಕೆ ಸೋಮನಾಥ ಲೂಟಿ. ಸೋಮನಾಥ ದೇವಾಲಯದ ಮೇಲೆ ಲೂಟಿ ನಡೆಸುತ್ತಾರೆ. ಇದು ಅರಬ್ಬರೇ ಸೋಮನಾಥ ದೇವಾಲಯದ ಮೇಲೆ ಲೂಟಿ ನಡೆಸುವುದಾಗಿದ್ದು ಕ್ರಿಸ್ತಶಕ 1026ರಲ್ಲಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅದನ್ನು ಲೂಟಿ ಮಾಡಿದವನು ಪ್ರಸಿದ್ಧ ಮುಸ್ಲಿಂ ದಾಳಿಕೋರ ಮೊಹಮ್ಮದ್ ಗಜ್ನಿ. ಇವನ 17 ದಂಡಯಾತ್ರೆಗಳಲ್ಲಿ ಅತ್ಯಂತ ಪ್ರಮುಖವಾದುದೆಂದರೆ 1026ರಲ್ಲಿ ಎಸಗಿದ ಸೋಮನಾಥ ದೇವಾಲಯದ ಮೇಲಿನ ದಾಳಿ. ಕಾತೆವಾಡದ ದಕ್ಷಿಣ ಭಾಗದಲ್ಲಿದ್ದಂತಹ ಸೋಮನಾಥ ದೇವಾಲಯವು ಹಿಂದೂಗಳ ಪ್ರಮುಖ ದೇವಾಲಯಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದ್ದಂತಹ ದೇವಾಲಯವಾಗಿತ್ತು ಹಾಗೂ ಈ ದೇವಾಲಯದ ಸಂಪತ್ತು ಸೌಂದರ್ಯಗಳು ವಿಶ್ವವಿಖ್ಯಾತಿಯನ್ನು ಸಹ ಪಡೆದಿದ್ದು ಮುಸ್ಲಿಮರಿಗೆ ಕಣ್ಣು ಕುಕ್ಕುವಂತಹ ಆಗಿತ್ತು. ಆದುದರಿಂದ ಇದರ ಮೇಲೆ ಕಣ್ಣಿಟ್ಟಿದ್ದಂತಹ ಮೊಹಮ್ಮದ್ ಗಜ್ನಿಯು 1026ರಲ್ಲಿ ಸೋಮನಾಥ ದೇವಾಲಯದ ಮೇಲೆ ತನ್ನ ಅಪಾರ ಸೈನ್ಯದೊಂದಿಗೆ ದಾಳಿ ಮಾಡಿ ಅದಕ್ಕೆ ತಡೆಯೊಡ್ಡಿದ್ದ ಸುಮಾರು 50,000ಕ್ಕೂ ಹೆಚ್ಚು ಸೈನಿಕರನ್ನು ಬಲಿ ಪಡೆದು ಅಪಾರ ಸಂಪತ್ತಿನೊಂದಿಗೆ ಗಜ್ನಿಗೆ ಹಿಂತಿರುಗುತ್ತಾನೆ ಎಂಬುದನ್ನು ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡುತ್ತೇವೆ. ಮೂರನೆಯದಾಗಿ ಎರಡನೇ ತರೈನ್ ಯುದ್ಧ ಅಥವಾ ಕದನ. ಮೊದಲನೇ ತರೈನ್ ಯುದ್ಧವು ಕ್ರಿಸ್ತಶಕ 1191ರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆಯುತ್ತದೆ. ಇದರಲ್ಲಿ ಮೊಹಮ್ಮದ್ ಗೋರಿಯು ಸೋಲನ್ನು ಅನುಭವಿಸಿ ಹಿಂತಿರುಗುತ್ತಾನೆ. ಈ ಮೊದಲನೆಯ ತರೈನ್ ಯುದ್ಧದಲ್ಲಿ ಸಂಭವಿಸಿದ ಅಪಜಯದಿಂದ ಅಥವಾ ಸೋಲಿನಿಂದ ಮೊಹಮ್ಮದ್ ಗೋರಿಯು ಧೈರ್ಯಗುಂದದೆ ತನ್ನನ್ನು ಸೋಲಿಸಿದ ಪೃಥ್ವಿರಾಜ್ ಚೌಹಾಣನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಬಯಕೆಯಿಂದ
ಸುಮಾರು 1,20,000 ಸೈನಿಕರನ್ನು ಒಳಗೊಂಡ ಬೃಹತ್ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಕ್ರಿಸ್ತಶಕ 1192ರಲ್ಲಿ ಮತ್ತೊಮ್ಮೆ ದಂಡೆತ್ತಿ ಬರುತ್ತಾನೆ. ಅಂದರೆ ಒಂದೇ ವರ್ಷದ ಗ್ಯಾಪ್ನಲ್ಲಿ ಅವನು ಮತ್ತೊಮ್ಮೆ ಎರಡನೇ ತರೈನ್ ಯುದ್ಧಕ್ಕೆ ದಂಡೆತ್ತಿ ಬರುತ್ತಾನೆ. ಇವೆರಡು ಸೈನ್ಯಗಳ ನಡುವೆ ಭೀಕರ ಕಾಳಗ ನಡೆದು ಮೊಹಮ್ಮದ್ ಗೋರಿಯು ಭಾರೀ ಸಂಖ್ಯೆಯ ಸೈನಿಕರ ಮತ್ತು ಯುದ್ಧ ತಂತ್ರಗಳಿಂದ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಅಂತಿಮವಾಗಿ ಪೃಥ್ವಿರಾಜ್ ಚೌಹಾಣನನ್ನೇ ಸೆರೆ ಹಿಡಿಯುತ್ತಾನೆ. ಈ ಯುದ್ಧವು ಭಾರತದ ಇತಿಹಾಸದಲ್ಲಿ ಅನೇಕ ಬದಲಾವಣೆಗಳನ್ನು ತರುವಷ್ಟು ತೀವ್ರವಾಗಿದ್ದು, ಪೃಥ್ವಿರಾಜನ ಸೋಲು ಚೌಹಾಣ ವಂಶಸ್ಥರ ಸಾರ್ವಭೌಮತ್ವವನ್ನು ನಾಶಗೊಳಿಸಿದ್ದು ಮಾತ್ರವಲ್ಲದೆ ಸಂಪೂರ್ಣ ಸಾಮ್ರಾಜ್ಯವನ್ನೇ ಅಳಿಸಿ ಹಾಕುವ ಮಟ್ಟಕ್ಕೆ ತೀವ್ರತೆಯನ್ನು ಹೊಂದಿದಂತಹ ಯುದ್ಧವಾಗಿರುತ್ತದೆ ಎಂಬುದನ್ನು ನಾವು ಅಧ್ಯಯನ ಮಾಡುತ್ತೇವೆ. ನಂತರ ದೆಹಲಿ ಸುಲ್ತಾನರ ಆಧಿಪತ್ಯ ಸ್ಥಾಪನೆ. ಇದು ದೆಹಲಿ ಸುಲ್ತಾನರ ಆಧಿಪತ್ಯ ಸ್ಥಾಪನೆ ಭಾರತದಲ್ಲಿ ನಡೆಯಲು ಬಹಳ ಕಾತರನಾಗಿಯೂ ಅಥವಾ ಉತ್ಸುಕನಾಗಿಯೂ ಕಾರ್ಯನಿರ್ವಹಿಸಿದಂತಹ ಮೊಹಮ್ಮದ್ ಗೋರಿಯ ಕಾಲದಲ್ಲಿ ನಡೆಯುತ್ತದೆ. ಏಕೆಂದರೆ ಮೊಹಮ್ಮದ್ ಗೋರಿಯು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಎಂಬ ಇಚ್ಛೆಯೊಂದಿಗೆ ಆತನು ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ನಡೆಸುತ್ತಾನೆ. ಈತನಿಗೆ ಪುತ್ರ ಸಂತಾನವಿಲ್ಲದ ಕಾರಣ ಭಾರತ ಪ್ರದೇಶಗಳ ಮೇಲ್ವಿಚಾರಕರಾಗಿ ತನ್ನ ನಿಷ್ಠಾವಂತ ಸೇವಕ ಕುತುಬುದ್ದೀನ್ ಐಬಕ್ನನ್ನು ನೇಮಿಸಿ ಈತನ ಮರಣದ ನಂತರ ದೆಹಲಿ ಸುಲ್ತಾನನ ಮೊದಲ ದೊರೆಯಾಗಿ ಕ್ರಿಸ್ತಶಕ 1026ರಲ್ಲಿ ಅಧಿಕಾರದ ಗದ್ದುಗೆ ಏರುವುದರ ಮೂಲಕ ದೆಹಲಿಯಲ್ಲಿ ಸುಲ್ತಾನರ ಆಧಿಪತ್ಯ ಸ್ಥಾಪನೆಗೆ ನಾಂದಿ ಹಾಡಿದನು ಎಂಬುದನ್ನು ನಾವು ನೋಡಬಹುದು. ಅಂದರೆ ಮೊಹಮ್ಮದ್ ಗೋರಿಯು ಬಯಸಿದಂತಹ ಆ ಸುಲ್ತಾನರ ಆಳ್ವಿಕೆಯ ಆಧಿಪತ್ಯ ಸ್ಥಾಪನೆಯನ್ನು ಆತನ ಗುಲಾಮನಾಗಿದ್ದಂತಹ, ಅಂದರೆ ಸೇವಕನಾಗಿದ್ದಂತಹ ಕುತುಬುದ್ದೀನ್ ಐಬಕನು ನನಸು ಮಾಡುತ್ತಾನೆ. ಗೋರಿಯ ಕನಸನ್ನು ನನಸು ಮಾಡುವ ಕಾರ್ಯದಲ್ಲಿ ಪ್ರವೃತ್ತನಾಗಿ ಯಶಸ್ವಿಯೂ ಸಹ ಆಗುವವನು ಕುತುಬುದ್ದೀನ್ ಐಬಕ್. ಹೀಗೆ ಕ್ರಿಸ್ತಶಕ 1026ರ ಗದ್ದುಗೆ ಏರುವುದರ ಮೂಲಕ ದೆಹಲಿಯಲ್ಲಿ ಸುಲ್ತಾನರ ಆಧಿಪತ್ಯವನ್ನು ಸ್ಥಾಪಿಸಿ ಅಲ್ಲಿಂದ ಕ್ರಿಸ್ತಶಕ 1526ರಲ್ಲಿ ಕಾಬೂಲ್ನಿಂದ ಬಾಬರ್ ಅಂದರೆ ಮೊಘಲರ ದಾಳಿಯು ನಡೆಯುವ ತನಕ ದೆಹಲಿಯಲ್ಲಿ ವಿವಿಧ ಸಂತತಿಗಳು ದೆಹಲಿ ಸಿಂಹಾಸನವನ್ನು ಆಳುತ್ತಿವು ಎಂಬುದನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಮುಖ್ಯವಾದಂತಹ ಸಂತತಿಗಳು ಗುಲಾಮ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಮತ್ತು ಲೋಧಿ ಸಂತತಿಯಾಗಿರುತ್ತದೆ. ಇವಿಷ್ಟು ಮೊದಲನೆಯ ಪ್ರಶ್ನೆಯ ವಿವರಣೆಯಾಗಿರುತ್ತದೆ. ಸ್ನೇಹಿತರೀಗ ಎರಡನೆಯ ಪ್ರಶ್ನೆಯನ್ನು ನೋಡುವುದಾದರೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಇಲ್ಲದು ಎಂಬುದನ್ನು ನೋಡಬೇಕಾಗಿದೆ. ಎ. ಅಕ್ಬರ್ ಬುಲಂದರ್ ದರ್ವಾಜಾ, ಬಿ. ಜಹಂಗೀರ್ ಮಹಲ್, ಸಿ. ಶಾಜಹಾನ್ ರೆಡ್ ಫೋರ್ಟ್, ಡಿ. ಔರಂಗಜೇಬ್ ಬಾದಶಾಹಿ ಮಸೀದಿ. ಇಲ್ಲಿ ಯಾರು ಯಾವ ಕಟ್ಟಡವನ್ನಾಗಲಿ ಅಥವಾ ಮಸೀದಿಯನ್ನಾಗಲಿ ಅಥವಾ ಒಂದು ಕಮಾನುಗಳನ್ನಾಗಲಿ ನಿರ್ಮಿಸಿದರು ಎಂಬುದನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಜಹಂಗೀರ್ ಮಹಲ್. ಅಂದರೆ ಜಹಂಗೀರ್ ಮಹಲ್ನನ್ನು ಕಟ್ಟಿಸಲಿಲ್ಲ ಎಂಬುದು ಸರಿಯಾದ ಉತ್ತರ. ಮಿಕ್ಕ ಮೂರು ಅಕ್ಬರ್ ಬುಲಂದರ್ ದರ್ವಾಜವನ್ನು ನಿರ್ಮಿಸಿದನು, ಶಾಜಹಾನ್ ರೆಡ್ ಫೋರ್ಟ್ನ ನಿರ್ಮಿಸಿದನು, ಔರಂಗಜೇಬ್ ಬಾದಶಾಹ ಮಸೀದಿಯನ್ನು ನಿರ್ಮಿಸಿದನು. ಜಹಂಗೀರ್ ಮಹಲನ್ನು ನಿರ್ಮಿಸಲಿಲ್ಲ. ಆದರೆ ಜಹಂಗೀರ್ ಮಹಲನ್ನು ನಿರ್ಮಿಸಿದವರು ಅಲ್ಲಿನ ಆಗಿನ ರಾಜನಾಗಿದ್ದಂಥವರು. ವಿವರಣೆಗಳನ್ನು ನೋಡೋಣ. ಅಕ್ಬರನು ಗುಜರಾತ್ ಮೇಲೆ ಸಾಧಿಸಿದ ವಿಜಯದ ಸವಿನೆನಪಿಗಾಗಿ ಕಟ್ಟಿಸಿದ ಬೃಹತ್ ಹೆಬ್ಬಾಗಿಲೇ ಬುಲಂದ್ ದರ್ವಾಜಾ. ಇದರ ಅರ್ಥ ವಿಜಯದ ಬಾಗಿಲು ಎಂದು. ಈ ಬುಲಂದ್ ದರ್ವಾಜವು ಆಗ್ರಾದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಫತೇಪುರ್ ಸಿಕ್ರಿ ಎಂಬ ಸ್ಥಳದಲ್ಲಿದೆ. ಇದನ್ನು
ಕ್ರಿಸ್ತಶಕ 1062ರಲ್ಲಿ ಕಟ್ಟಿಸಲಾಯಿತು. ಆದ್ದರಿಂದ ಮೊದಲನೆಯ ಹೊಂದಾಣಿಕೆ ಸರಿಯಾಗಿದೆ. ಈ ಎರಡನೆಯ ಹೊಂದಾಣಿಕೆ ಜಹಾಂಗೀರ್ ಮಹಲನ್ನು 17ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಲಾಯಿತು. ಮಧ್ಯಪ್ರದೇಶ ರಾಜ್ಯದ ಹೋರ್ಚಾ ಎಂಬ ಸ್ಥಳಕ್ಕೆ ಮೊಘಲ್ ದೊರೆ, ಅಂದಿನ ಮೊಘಲ್ ದೊರೆಯಾಗಿದ್ದಂತಹ ಜಹಾಂಗೀರ್ ಮೊದಲ ಬಾರಿ ಭೇಟಿ ನೀಡಿರುತ್ತಾನೆ. ಈತನ ಮೊದಲ ಭೇಟಿಯ ಆತ್ಮೀಯ ಸ್ವಾಗತದ ಸಂಕೇತವಾಗಿ ಅಲ್ಲಿನ ಅರಸನಾದ ವೀರಸಿಂಗ್ ದೇವನು ಹೋರ್ಚಾದಲ್ಲಿ ಜಹಾಂಗೀರ್ ಮಹಲನ್ನು ಕಟ್ಟಿಸಿದ್ದನು. ಆದ್ದರಿಂದ ಎರಡನೆಯ ಹೊಂದಾಣಿಕೆ ತಪ್ಪಾಗಿರುತ್ತೆ. ಏಕೆಂದರೆ ಜಹಾಂಗೀರನು ಭೇಟಿ ನೀಡದ ಕಾರಣಕ್ಕಾಗಿ ಜಹಾಂಗೀರ್ ಮಹಲನ್ನು ಕಟ್ಟಿಸಿದ್ದಾರೆ. ಆದರೆ ಕಟ್ಟಿಸಿದವರು ಯಾರು ಅಂತ ಕೇಳಿರೋದ್ರಿಂದ ಕಟ್ಟಿಸಿದವರು ವೀರಸಿಂಗ್. ಸೊ ಎರಡನೆಯ ಹೊಂದಾಣಿಕೆ ತಪ್ಪು. ಮೂರನೆಯದು, ಕೆಂಪು ಕೋಟೆಯನ್ನು ಶಾಜಹಾನ್ ದೆಹಲಿಯಲ್ಲಿ ಕಟ್ಟಿಸಿದನು. ಇದು ಮೊಘಲ್ ದೊರೆಗಳ ಅಧಿಕೃತ ನಿವಾಸವಾಗಿತ್ತು. ಇದನ್ನು 1648ರಲ್ಲಿ ಕಟ್ಟಿಸಲಾಗಿತ್ತು. ನಾಲ್ಕನೆಯದು, ಬಾದಶಾಹಿ ಮಸೀದಿಯನ್ನು ಔರಂಗಜೇಬನು 1673ರಲ್ಲಿ ಕಟ್ಟಿಸಿದನು. ಇದು ಪಾಕಿಸ್ತಾನದ ಲಾಹೋರ್ನಲ್ಲಿರುವ ಮಸೀದಿ. ಇದು ಪಾಕಿಸ್ತಾನ ಹಾಗೂ ದಕ್ಷಿಣ ಏಷ್ಯಾದ ಎರಡನೆಯ ಅತಿ ದೊಡ್ಡ ಮಸೀದಿಯಾಗಿದೆ. ಇದರಲ್ಲಿ ಏಕಕಾಲಕ್ಕೆ 53,000 ಜನರು ಪ್ರಾರ್ಥನೆ ಮಾಡುವ ಅವಕಾಶವನ್ನು ಹೊಂದಿದ್ದಾರೆ. ಮುಂದಿನ ಪ್ರಶ್ನೆ, ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು? ಎ. ಶಬ್ದಮಣಿ ದರ್ಪಣ, ಬಿ. ಕವಿರಾಜ ಮಾರ್ಗ, ಸಿ. ಭಟ್ಟಾರಾಧನೆ, ಡಿ. ಆದಿಪುರಾಣ. ಸರಿಯಾದ ಉತ್ತರ ಬಿ. ಕವಿರಾಜ ಮಾರ್ಗ. ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕಾವ್ಯಕೃತಿ ಅಂದರೆ ಕಾವ್ಯ ಕೃತಿಯಾಗಿ ರಚಿಸಿದವರು ಆದಿಪುರಾಣ ಎಂಬ ಕಾವ್ಯಕೃತಿಯನ್ನು ಕವಿ ಪಂಪರವರು ರಚಿಸಿದರು. ಹೀಗೆ ಕನ್ನಡದ ಮೊದಲ ಗದ್ಯ ಕೃತಿಯನ್ನು ರಚಿಸಿದವರು ಶಿವಕೋಟಾಚಾರ್ಯ. ಅದರ ಹೆಸರು ಭಟ್ಟಾರಾಧನೆ. ಕನ್ನಡದ ಮೊದಲ ಸಾಹಿತ್ಯ ಕೃತಿಯನ್ನು ಕವಿ ಶ್ರೀ ವಿಜಯ ಅಮೋಘ ವರ್ಷ ಎಂಬುವರು ರಚಿಸಿದ್ದಾರೆ. ಅದು ಕವಿರಾಜ ಮಾರ್ಗ. ಕನ್ನಡದ ಮೊದಲ ನಾಟಕವನ್ನು ರಚಿಸಿದವರು ಸಿಂಗಾಚಾರ್ಯ. ಆ ನಾಟಕದ ಹೆಸರು ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿಯನ್ನು ರಚಿಸಿದವರು ಕವಿ ಇಂದಿರಾ ಬಾಯಿ. ಹೀಗೆ ಕವಿರಾಜ ಮಾರ್ಗ ಕೃತಿಯನ್ನು ಇಲ್ಲಿ ಒಂದು ಸಂದೇಹ ಅಥವಾ ಈಗಲೂ ಸಹ ಚರ್ಚಾಸ್ಪದವಾಗಿರುವುದು, ಕವಿರಾಜ ಮಾರ್ಗ ಕೃತಿಯನ್ನು ಮೊದಲು ರಾಷ್ಟ್ರಕೂಟರ ದೊರೆ ನೃಪತುಂಗ ಅಮೋಘ ವರ್ಷ ರಚಿಸಿದ ಎಂದು ಹೇಳಲಾಗುತ್ತಿತ್ತು. ಆದರೆ ನಂತರದ ದಿನಗಳಲ್ಲಿ ಇದು ಶ್ರೀ ವಿಜಯ ಎಂಬ ಸಾಹಿತಿಯಿಂದ ರಚಿಸಿದ ಕೃತಿ ಎಂದು ಹೇಳಲಾಗುತ್ತಿದೆ. ಸದ್ಯಕ್ಕೆ ನಾವೆಲ್ಲರೂ ಅಧ್ಯಯನ ಮಾಡುತ್ತಿರುವುದು ಅಥವಾ ನಮಗೆಲ್ಲರಿಗೂ ತಿಳಿದಿರುವುದು ವಿಜಯ ಅಮೋಘ ವರ್ಷ ಎಂಬುದು ತಿಳಿದಿದೆ. ಕವಿರಾಜ ಮಾರ್ಗ ಎಂಬುದರ ಅರ್ಥ ಕವಿಗಳು ನಡೆದಾಡಿದ ಮಾರ್ಗ ಅಥವಾ ಪಥ ಎಂಬುದಾಗಿದೆ. ಮುಂದಿನ ಪ್ರಶ್ನೆ, ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು? ಆಯ್ಕೆ ಎ. ತೋರಣಗಡ, ಬಿ. ಪ್ರತಾಪಗಡ, ಸಿ. ರಾಯಗಡ, ಡಿ. ಸಿಂಹಗಡ. ಸರಿಯಾದ ಉತ್ತರ ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಡ. ಕ್ರಿಸ್ತಶಕ 1936 ಫೆಬ್ರವರಿ 19ರಂದು ಶಿವಾಜಿಯು ಪೂರ್ಣ ಎಂಬ ಜಿಲ್ಲೆಯಲ್ಲಿ ಶಿವನೇರಿ ಎಂಬ ದುರ್ಗದಲ್ಲಿ ಜನಿಸಿದರು. ಇವರ ತಂದೆ ಶಾಜಿ ಭೋಂಸ್ಲೆ, ತಾಯಿ ಜೀಜಾಬಾಯಿ, ಇವರ ಗುರು ದಾದಾಜಿ ಕೊಂಡದೇವ. ನಮಗೆಲ್ಲರಿಗೂ ಗೊತ್ತಿದೆ, ಮರಾಠ ಸಾಮ್ರಾಜ್ಯದ ಅತ್ಯಂತ ಪ್ರಬಲಶಾಲಿಯಾಗಿ ಹಾಗೂ ದಕ್ಷ ರಾಜನಾಗಿದ್ದಂಥವರು ಶಿವಾಜಿ ಎಂಬುದನ್ನು. ಹಾಗೆಯೇ ಬಿಜಾಪುರ ಸುಲ್ತಾನನಿಂದ ಕೆಲಸಕ್ಕೆ ಬಂದ ಆಹ್ವಾನವನ್ನು ತಿರಸ್ಕರಿಸಿದ ಶಿವಾಜಿಯು ಸ್ವತಂತ್ರ ರಾಜನಾಗಬೇಕೆಂಬ ಅಭಿಲಾಷೆಯನ್ನು ಹೊಂದಿದ್ದು, ಈತನು ಹಿಂದೂ ಧರ್ಮವನ್ನು ಪುನರ್ಜೀವನಗೊಳಿಸಬೇಕು, ಏಕೆಂದರೆ ಆ ಸಮಯದಲ್ಲಿ ಅರಬರು ಟರ್ಕರ ದಾಳಿಯಿಂದ ಭಾರತದಲ್ಲಿ ಹಿಂದೂಗಳ ಮೇಲೆ ಅನೇಕ ರೀತಿಯಾದಂತಹ ಹೀನ ಕೃತ್ಯಗಳು ಹಾಗೂ ಭಾರತದ ಹಿಂದೂ ಸಾಮ್ರಾಜ್ಯಕ್ಕೆ ಧಕ್ಕೆ ಇದ್ದ ಕಾರಣಕ್ಕೆ
ಶಿವಾಜಿಯು ಈ ಒಂದು ನಿರ್ಧಾರಕ್ಕೆ ಬಂದಿರುತ್ತಾರೆ. ಹೈಂದವಿ ಸ್ವರಾಜ್ಯ ಕಟ್ಟಬೇಕೆಂಬ ಆಕಾಂಕ್ಷೆಯಿಂದ ಶಿವಾಜಿಯು ಮರಾಠ ಮುಖಂಡರನ್ನು ಮತ್ತು ಪಶ್ಚಿಮ ಘಟ್ಟಗಳ ಮಾಳವರೆಂಬ ದೃಢಕಾಯಕರಾದ ಗಿರಿಜನರನ್ನು ಸೇರಿಸಿ ತರುಣರ ಪಡೆಯನ್ನು ಕಟ್ಟಿದನು. ನಂತರ ತನ್ನ 19ನೇ ವಯಸ್ಸಿನಲ್ಲಿಯೇ ತೋರಣ ದುರ್ಗವನ್ನು ವಶಪಡಿಸಿಕೊಂಡನು. ಹೀಗೆ ತೋರಣ ದುರ್ಗವನ್ನು ವಶಪಡಿಸಿಕೊಂಡ ನಂತರ ಕ್ರಿಸ್ತಶಕ 1674ರಲ್ಲಿ ರಾಯಗಢ ಕೋಟೆಯಲ್ಲಿ ಮರಾಠ ಸಾಮ್ರಾಜ್ಯದ ದೊರೆಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಆದ್ದರಿಂದ ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ರಾಯಗಢ ಎಂಬುದಾಗಿದೆ. ಇವಿಷ್ಟು ಇಂದಿನ ಪ್ರಶ್ನೆ ಮತ್ತು ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಚರ್ಚಿಸೋಣ. ಧನ್ಯವಾದಗಳು.